ಹರೇ ರಾಮ. ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಪ್ಪು ನೇರಳೆ ಅಥವಾ ಮಲ್ಬೆರಿ ಗಿಡಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಗಿಡದ ತುಂಬೆಲ್ಲ ಹಣ್ಣು ಕಾಯಿಗಳು ತುಂಬಿಕೊಂಡಿದ್ದಾವೆ. ಈ ರೀತಿ ಕಪ್ಪು ಬಣ್ಣದಲ್ಲಿರುವುದು ಹಣ್ಣಾಗಿದೆ. ಹಾಗೆ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇರೋದು ಹಣ್ಣಾಗಲಿಕ್ಕೆ ಬಂದಿದೆ. ಇವುಗಳು ಹುಳಿಯಾಗಿರ್ತವೆ ಹಾಗೂ ಇವು ಚಿಕ್ಕ ಚಿಕ್ಕ ಕಾಯಿಗಳು. ಹಿಪ್ಪು ನೇರಳೆ ಗಿಡಗಳು ಔಷಧೀಯ ಸಸ್ಯ ಕೂಡ ಹೌದು. ಇವುಗಳ ಎಲೆಗಳು ಹಾಗೂ ಹಣ್ಣುಗಳು ಔಷಧಿಯಿಂದ ಕೂಡಿರ್ತವೆ. ಇವುಗಳಿಗೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ಗುಣ ಇದೆ. ಎಲೆಗಳನ್ನು ಬೀಸಿ ಸೋಸಿ ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗ್ತದೆ. ಹಣ್ಣುಗಳಿಗೆ ಕೂಡ ಇದೇ ರೀತಿಯ ಶಕ್ತಿ ಇದೆ ಹಾಗೂ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಕೂಡ ಸಹಾಯ ಮಾಡ್ತವೆ. ಚುಂಚಿ ಹಣ್ಣು ಕೊಯ್ಲೋಪ ನಮಗ. ಹೋಗು. ಕೊಯ್. ಕೊಯ್ತಾ ಇದ್ಯಾ? ಕೊಯ್. ಹಣ್ಣಷ್ಟೇ ಕೊಯ್. ಕೊಯ್ದಾತ ಮಗ? ಎಷ್ಟು ಹಣ್ಣು ಸಿಕ್ಕಿತ್ತು? ಎಷ್ಟು ಸಿಕ್ಕಿತ್ತು? ಹಾಂ. ಯಾರ್ಯಾರಿಗೆ ಕೊಡ್ತೆ? ಅಪ್ಪಂಗೆ, ಅಮ್ಮಂಗೆ, ಕಡೆಗೆ ಪಕ್ಕದ ಮನೆಯವರಿಗೆ ಕೊಡ್ತೆ. ಹಾಂ. ಎಂತ ತಿಂದಿ? ಎಂತ ಚುಂಚೆ ಹಿಡ್ಕೊಂಬಂದಿರಿ? ಒಳಗೆ ಬರ್ರಿ. ಜಸ್ಸಿಗೆ ಬೇಕನೆ ಬಾ. ಹೆಂಗಿದ್ದೋ ಮನೋಜ ಚುಂಚಿ ಹಣ್ಣು? ಸಿದ್ದ? ಅಕ್ಕ ಬನ್ನಿ ಒಳಗೆ ಬನ್ನಿ. ಅತ್ತೆ ಕೊಡ್ತೀಯಾ? ಚಲೋ ಇದ್ದ? ಚಲೋ ಇದ್ದು. ಸಿದ್ದ? ನಂಗೆ ಚುಂಚಿ ಹಣ್ಣು ಕೊಟ್ಟಿಲ್ಲ, ನೀನು ಚಾಕ್ಲೇಟ್ ತರ. ಚಾಕ್ಲೇಟ್ ತಿನ್ನೋಡೆ ಹೆಂಗಿದ್ದು? ಊಟಿಂತ ಇದೆ ತಿನ್ನೋಡೆ. ನಮ್ಮ ನರ್ಸರಿಯಲ್ಲಿ ಹಿಪ್ಪು ನೇರಳೆ ಗಿಡಗಳು ಮಾರಾಟಕ್ಕೆ ಲಭ್ಯ ಇರ್ತವೆ. ನೀವು ಕೂಡ ಹಿಪ್ಪು ನೇರಳೆ ಗಿಡಗಳನ್ನು ಒಯ್ಯಿರಿ, ಬೆಳೆಸಿ ಹಾಗೂ ಹಣ್ಣುಗಳನ್ನು ಪಡೆದುಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.